ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬವಿಸ್ ವ್ಲಾಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನಕ್ಕೆ ಶಾಪಿಂಗ್ ಹೋಗಿದ್ದು, ಏನಕ್ಕೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ KR ಮಾರ್ಕೆಟ್ಗೆ ಹೋಗಿದೆ ಅಂತ ಈ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಕಾರ್ತಿಕ್ ಟೈಮಲ್ಲಿ ಎಲ್ಲರೂ ಮನೇಲಿ ಧೂಪ ಹಾಕ್ಸ್ತಾರೆ. ಸೊ ನಾವು ಸಹ ಎವ್ರಿ ಇಯರ್ ಹಾಕ್ಸ್ತೀವಿ. ಬಟ್ ನಾವು ಫೋಟೋ ಇಟ್ಟು ಧೂಪ ಹಾಕ್ಸಿರಲಿಲ್ಲ. 2 ಇಯರ್ಸ್ ಆಗಿತ್ತು, 2-3 ಇಯರ್ಸು. ಸೊ ಅದಕ್ಕೇ ಹೆಂಗಿದ್ರು ನಾವು ಮನೆ ಶಿಫ್ಟ್ ಮಾಡಿದ್ದೋ ಅಲ್ವಾ ಅಂದ್ಬಿಟ್ಟು ನಮ್ಮಮ್ಮ ಧೂಪ ಹಾಕ್ಸೋಣ ಮನೇಲಿ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾರ್ಮಲ್ ಧೂಪ ಹಾಕ್ಸೋಕ್ಕಿಂತ ಫೋಟೋ ಇಟ್ಟು ಧೂಪ ಹಾಕ್ಸಿದ್ರೆ ಒಳ್ಳೆಯದು. ಸೊ ನಾವು ಮಾಲೆ ಮಾದೇಶ್ವರ ಸ್ವಾಮಿ ಮಾದಪ್ಪಂಗೆ ಧೂಪ ಹಾಕ್ಸ್ತಾ ಇದ್ದೀವಿ ನಮ್ಮ ಮನೇಲಿ. ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಸಾಮಾನು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ದೀಪಾವಳಿ ಟೈಮು ಅಂಡ್ ಕಾರ್ತಿಕ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಧೂಪ ಹಾಕ್ಸ್ತಾರೆ ಮನೆಯಲ್ಲಿ. ನಾವು ಸಹ ಹಾಕ್ಸ್ತಾ ಇದ್ದೀವಿ ಧೂಪನ. ಈ ಟೈಮಲ್ಲಿ ಗುಡ್ಗಳು ಸಿಗೋದು ತುಂಬ ಕಷ್ಟ, ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಬುಕ್ ಮಾಡಿರ್ತಾರೆ 1 ತಿಂಗಳು ಅಂತಲೇ. ಬಟ್ ನಾವು ನಮ್ಮನೆ ನಿಯರು ಮಲೆಮಹದೇಶ್ವರನ ದೇವಸ್ಥಾನ ಇದೆ, ಅಲ್ಲೋಗ್ಬಿಟ್ಟು ಅಲ್ಲಿ ಇರೋ ಪೂಜಾರಿ ತಮ್ಮಡಿನೇ ಕರೆಸಿ ಮನೇಲಿ ಧೂಪ ಹಾಕ್ಸೋದು. ಆದರೆ ಅವರು ಸಹ ಬುಕ್ ಹೋಗಿದ್ರು. ಬಟ್ ನಾನು ಎವ್ರಿ ವೀಕ್ ರೆಗ್ಯುಲರಾಗಿ ಹೋಗೋದ್ರಿಂದ ಪರಿಚಯ ಇರೋದ್ರಿಂದ ಬಂದು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಧೂಪ ಹಾಕ್ಸೋದು ಸಂಜೆ ಇಟ್ಟಿರೋದ್ರಿಂದ ನಮ್ಮ ಮನೆಯಲ್ಲೆಲ್ಲ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾವ್ರೆ. ಎಲ್ಲ ಒಬ್ಬಟ್ಟು ಮಾಡೆಲ್ಲ ಹಾಕಿದ್ದಾರೆ. ನಾವು ನಮ್ಮ ಫ್ಯಾಮಿಲಿನೆಲ್ಲ ಕರೆದು ಊಟ ಹಾಕೋಣ ಅಂತ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಒಬ್ಬಟ್ಟೆಲ್ಲ ಮನೇಲೇ ಮಾಡಿರೋದು, ನಾವು ಯಾವುದು ಹೋಟ್ಲಿಂದ ತರಿಸಿಲ್ಲ, ಯಾಕಂದರೆ ದೇವ್ರಿಗೆ ಇಡೋದಲ್ವ. ನೆಕ್ಸ್ಟ್ ದೇವಸ್ಥಾನದವ್ರು ಫೋನ್ ಮಾಡಿದರು ಅಂದ್ಬಿಟ್ಟು ನಮ್ಮ ಭಾವ ಹೋಗ್ಬಿಟ್ಟು ದೇವ್ರದ್ದು ಫೋಟೋ ತೊಗೊಂಡು ಬಂದರು. ಸೊ ನಮ್ಮ ಕಡೆ ಫಸ್ಟೇ ಫೋಟೋನ ಕೊಟ್ಟು ಕಳಿಸ್ಬಿಡ್ತಾರೆ ಇಲ್ಲಿ. ಆಮೇಲೆ ಅವ್ರು ಬಂದು ಎಲ್ಲ ಪೂಜೆಗೆ ರೆಡಿ ಮಾಡ್ತಾರೆ. ಒಂದೊಂದು ಕಡೆ ಅವರೇ ಜೊತೆಗೆ ತೊಗೊಂಡು ಬರ್ತಾರೆ. ಆದರೆ ನಮ್ಮ ಕಡೆ ಇಲ್ಲಿ ಫಸ್ಟೇ ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ. ಅದಕ್ಕೆ ಹೋಗಿ ನಮ್ಮ ಭಾವ ತೊಗೊಂಡು ಬಂದರು ಮನೆಗೆ. ಅವ್ರು ತೊಗೊಬರೋಷ್ಟರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ನೋಡಿ ಹೇಗೆ ಪೂಜೆಗೆ ರೆಡಿ ಮಾಡಿದ್ದೀನಿ ಅಂತ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ. ಸೊ ನಾನು ಬೇಗ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಮುಗ್ದಿತ್ತು. ಬಟ್ ದೀಪ ಏನೂ ಹಚ್ಚಿರಲಿಲ್ಲ ಇನ್ನು, ಯಾಕಂದರೆ ಇನ್ನೂ ಗುಡ್ಗಳು ಬಂದಿರಲಿಲ್ಲ ಅಂತ. ಸೊ ಬಾಗಿಲಿಗೂ ಸಹ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಹೇಗಿದೆ ಅಂತ ನೋಡಿ ಹೇಳಿ. ಸಿಂಪಲಾಗೇ ಬಿಟ್ಟಿದ್ದೀನಿ ರಂಗೋಲಿ, ತುಂಬ ದೊಡ್ಡದಾಗೇನು ಬಿಟ್ಟಿಲ್ಲ ನಾನು. ಆ್ಯಂಡ್ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮಮ್ಮ ಒಂದು ಕಡೆ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅಡುಗೆ ನಾವು ಜನನ್ನೆಲ್ಲ ಕರೆದಿದ್ದೋ ಅಲ್ವಾ ಊಟಕ್ಕೆ ಅಂದ್ಬಿಟ್ಟು, ಅವರೇ ನಮ್ಮ ಮನೇಲಿ ನಮ್ಮಮ್ಮನೇ ಮಾಡ್ತಾರೆ. ಯಾರಿಗೂ ಭಟ್ರಿಗೆ ಆಗಲಿ ಬೇರೆ ಯಾರಿಗೂ ಇಡಲ್ಲ. ಅವರೇ ಒಂದು 100 ಮೆಂಬರ್ಸ್ 150 ಮೆಂಬರ್ಸ್ಗೆ ಆಗೋಷ್ಟು ಅಡುಗೆ ಮಾಡ್ತಾರೆ. ಅವ್ರಿಗೆ ಗೊತ್ತು. ಅವ್ರ ಮೇನ್ ಕುಕ್ಕು. ಅವ್ರ ಜೊತೆಗೆಲ್ಲ ಸಪೋರ್ಟಿಂಗ್ ನಾನು, ನಮ್ಮ ಅಕ್ಕ, ನಮ್ಮ ಅತ್ತೆ ಮಕ್ಕಳೆಲ್ಲರೂ, ನಮ್ಮ ಫ್ಯಾಮಿಲಿಯವರೆಲ್ಲ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತೀವಿ. ಎಲ್ಲ ಅವರೇ ಅಡುಗೆ ಎಲ್ಲ ಮಾಡೋದು. ನೀವು ನೋಡ್ಬೋದು ಎಲ್ಲ ಮಾಡಿ ಇಟ್ಟಿದ್ದಾರೆ ಕೆಲವೊಂದು ಅಡುಗೆಗಳನ್ನೆಲ್ಲ. ಇನ್ನೂ ಕೆಲವೊಂದು ಅಡುಗೆಗಳನ್ನ ಪ್ರಿಪೇರ್ ಮಾಡ್ತವ್ರೆ. ನಮ್ಮ ಅಕ್ಕ ಒಂದು ಮಾಡ್ತಾವಳೆ, ನಮ್ಮಮ್ಮ ಒಂದು ಮಾಡ್ತವ್ರೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ ಬೇಗ ಆಗಲಿ ಅಂತ. ಯಾಕಂದರೆ ಸಂಜೆ 6 ಗಂಟೆ ಅಷ್ಟರಲ್ಲಿ ದೇವ್ರ ಧೂಪ ಹಾಕ್ಸ್ಬೇಕು. ಮನೇಲಿ ಫಂಕ್ಷನ್ ಇದ್ದಾಗ ಎಷ್ಟೇ ಕೆಲಸ ಮಾಡಿದ್ರು ಬೇಗ ಮುಗಿಯಲ್ಲ, ನಾವು ಎಷ್ಟೇ ಫಾಸ್ಟಾಗಿ ಮಾಡಿದ್ರು. ಸೊ ನಾವೆಲ್ಲ ಕೆಲಸ ಮುಗಿಸೋಷ್ಟ್ರಲ್ಲಿ ಆಲ್ಮೋಸ್ಟ್ 4 o'clock 4:30 ಅಷ್ಟಾಗಿತ್ತು. ಅಷ್ಟರಲ್ಲಿ ತಮ್ಮಡಪ್ಪ ಬಂದು ಅವರೇ ದೇವ್ರ ಫೋಟೋ ಎಲ್ಲ ಒರೆಸಿ ರೆಡಿ ಮಾಡ್ತಾವ್ರೆ. ದೇವ್ರಿಗೆ ಡೆಕೋರೇಷನ್ನು ನೀವು ನೋಡ್ಬೋದು. ಇದಕ್ಕೋಸ್ಕರನೇ ನಾವು ಬೆಳಗ್ಗೆನೇ ಎದ್ದು, ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ ನೋಡ್ಬೋದು, 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿದ್ದು. ಯಾಕಂದರೆ ಮನೇಲಿ ದೇವ್ರ ಧೂಪ ಹಾಕ್ಸೋಕ್ಕೆ ಹೂವು ಎಲ್ಲ ನಾವು ನಮ್ಮ ಏರಿಯಾದಲ್ಲೇ ತೊಗೋಬೋದು. ಬಟ್ ಕಮ್ಮಿ ತೊಗೊಂಡ್ರೆ ನಮ್ಮ ಏರಿಯಾದಲ್ಲೇ ತೊಗೋಬೋದು. ಮನೇಲಿ ದೇವ್ರ ಧೂಪ ಹಾಕ್ಸೋಕೆ ಜಾಸ್ತಿ ಹೂವು ಬೇಕಾಗಿರೋ ಕಾರಣ ನಾವು ಮಾರ್ಕೆಟ್ಗೆ ಹೋಗೋಣ ಅಂತ ಹೋದೋ. ಅಲ್ಲೇ ಎಲ್ಲ ಲಿಸ್ಟ್ ಮಾಡ್ಕೊಂಡು ತೊಗೊಂಡೋಗಿದ್ದೋ, ಒಟ್ಟಿಗೆ ತರೋಣ ಐಟಮ್. ಹಾಗೆಯೇ ಅವ್ರು ಕೊಟ್ಟಿದ್ದ ಲಿಸ್ಟ್ ಪ್ರಕಾರ ನಾವು ಏನೇನು ಬೇಕು ನೈವೇದ್ಯಕ್ಕೆ ಅಂತ ಹೇಳಿದ್ರು, ಅದನ್ನೆಲ್ಲನೂ ಸಹ ತಂದಿದ್ದೋ. ನಾವು ದೇವ್ರ ಪೂಜೆನ ತುಂಬ ಗ್ರ್ಯಾಂಡಾಗೂ ಇಡ್ಸಿರಲಿಲ್ಲ, ತುಂಬ ಸಿಂಪಲಾಗೂ ಇಡ್ಸಿರಲಿಲ್ಲ. ಒಂದು ನಾರ್ಮಲ್ ಮೀಡಿಯಮಾಗಿ ಫೋಟೋ ಇಡಿಸಿ ಪೂಜೆ ಮಾಡೋಣ ಅಂತ ಮಾಡಿಸ್ತೋ. ಬಟ್ ದೇವ್ರ ಪೂಜೆ ಅಂತ ಮಾಡಿಸ್ಬೇಕಾದ್ರೆ ನಾವು ಎಷ್ಟೇ ಸಿಂಪಲಾಗಾದ್ರು ಮಾಡಿಸಿ, ಎಷ್ಟೇ ಗ್ರ್ಯಾಂಡಾಗಾದ್ರು ಮಾಡಿಸಿ, ದೇವ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸ್ಕೋತಾನೆ. ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಪೂಜೆನ. ಸೊ ಇವ್ರೂ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸೋಷ್ಟ್ರಲ್ಲಿ ಆಲ್ಮೋಸ್ಟ್ 5 o'clock ಆಗಿತ್ತು. 6 ಒಳಗಡೆ ಪೂಜೆ ಕಂಪ್ಲೀಟ್ ಆಗಬೇಕಿತ್ತು. ಯಾಕಂದರೆ ಅವರು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಬೇಕಿತ್ತು.
ಮೊದಲಿಗೆ ರೆಡಿ ಎಲ್ಲ ಮಾಡಿ ಬರೀ ಧೂಪದಲ್ಲೇ ಆರತಿ ಮಾಡಿ ಅದಾದಮೇಲೆ ನಮ್ಮ ಕೈಲೇ ಎಡೆ ಇಡಿಸ್ತಾರೆ ಮನೆಯವ್ರ ಕೈಲೇ. ನಾವು ನಮ್ಮ ಮನೇಲಿ ಏನೇನು ನಮ್ಮ ಕೈಲಿ ಏನಾಗಿರುತ್ತೋ ಅದನ್ನು ಅಡುಗೆ ಮಾಡಿ ನಾವೇ ಕೈಯಾರೆ ದೇವ್ರಿಗೆ ಎಡೆ ಪ್ರಸಾದ ಆಗಿಡೋಗೆ ನಮ್ಮ ಕೈಲೇ ಮನೆಯವ್ರ ಕೈಲೇ ಬಡಿಸ್ತಾರೆ. ಅದಾದಮೇಲೆ ಮಹಾಮಂಗಳಾರತಿ ಮಾಡೋದು. ಫಸ್ಟು ಎಲ್ಲ ಪೂಜೆನೂ ಧೂಪದಲ್ಲೇ ಮಾಡೋದು. ಧೂಪ ಹಾಕ್ಸೋದ್ರಿಂದ ಮಾದಪ್ಪಂಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ನಮ್ಮ ಮನೇಲಿ. ನಮಗಂತೂ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಆಗಿ ಎಲ್ಲ ರಿಲೇಷನ್ ಎಲ್ಲ ಬಂದು ಊಟ ಮಾಡ್ತಾಯಿದ್ರು. ಅವಾಗ ಹೂವೆಲ್ಲ ಬಿದ್ದೋಯ್ತು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನಮ್ಮ ಅಮ್ಮಂಗೆ ನಮಗೆಲ್ಲ. ಪೂಜೆ ಮಾಡ್ಬೇಕಾದ್ರೆ ದೇವ್ರನ್ನ ನೋಡೋದೇ ಒಂಥರ ಚೆಂದ. ದೇವ್ರ ಮುಖ ನೋಡ್ಕೊಂಡು ನಿಂತಾಗ ಏನೋ ಒಂಥರ ಖುಷಿಯಾಗುತ್ತೆ, ಸಂಭ್ರಮ ಆಗುತ್ತೆ. ಅದು ಯಾವುದೇ ದೇವರಾಗಿರ್ಬೋದು. ಹಾಗೆಯೇ ಈ ಥರ ಮನೇಲಿ ಧೂಪ ಹಾಕ್ಸೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ ಯಾವಾಗಲೂ ಇದ್ದೇ ಇರುತ್ತೆ. ಶರಣ ಶರಣ ಗುರುದೇವರಿಗೆ
ಮಹಾಮಂಗಳಾರತಿ ಮಾಡಬೇಕಾದ್ರೆ ದೇವ್ರ ನೋಡೋದೇ ಒಂಥರ ಚೆಂದ. ನೋಡಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಬರೀ ಕರ್ಪೂರದ ಬೆಳಕಲ್ಲೇ ಪೂಜೆ ಮಾಡಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಒಂಥರ ನಮಗೆ ಮೈ ಜುಮ್ ಅನಿಸುತ್ತೆ ಯಾವುದೇ ದೇವ್ರ ಪೂಜೆ ಮಾಡಬೇಕಾದ್ರೂ ಈ ಥರ. ಆ್ಯಂಡ್ ಇದಾಗಿತ್ತು ನಮ್ಮನೆಯ ಮಾದಪ್ಪನ ಪೂಜೆಯ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.